ಶಾಲೆನಲ್ಲಿ ಅಂದರೆ ನೋಡಿ ಈ ರೀತಿ ಅಲಂಕಾರಕ್ಕೋಸ್ಕರ ಅಂದರೆ ಒಂದು ವೇದಿಕೆ ಅಲಂಕಾರಕ್ಕೋಸ್ಕರ ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅವಾಗಲೇ ತೋರಿಸಿದ್ನಲ್ಲ, ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ನೋಡಿ ಮಕ್ಕಳೆಲ್ಲರೂ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಷ್ಟಲ್ಲದೆ ಇಲ್ಲೆಲ್ಲ ಮಾಡಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು, ಈ ಕಡೆಗೆಲ್ಲ ಕಾಣಿಸ್ತಾ ಇದೆ. ಬನ್ನಿ ಈಗ ಕಲಾ ವಿಭಾಗಕ್ಕೆ ಹೋಗೋಣ. ಅಂದರೆ ಕಲಾ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ರಾಷ್ಟ್ರೋತ್ಸವದ ಸಲುವಾಗಿಯೇ ಇಲ್ಲೆಲ್ಲ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ಮಕ್ಕಳೆಲ್ಲರೂ ಕೂಡ ತುಂಬ ಕುತೂಹಲದಿಂದ ನೋಡಿ, ಇವರೇ ನಮ್ಮ ಸಿದ್ದೇಶ್ ಗುರುಜಿ ಅಂತ. ನಮಸ್ತೆ ಸಿದ್ದೇಶ್ ಗುರುಜಿ. ನಮಸ್ತೆ. ಹೇಗೆಲ್ಲ ನಡೀತಾ ಇದೆ ತಯಾರಿ? ರಾಷ್ಟ್ರೋತ್ಸವದ ತಯಾರಿ ಹೇಗೆ ನಡೀತಾ ಇದೆ? ಹೌದಾ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾ ಇದ್ದೀರಾ. ಇದೇನಿದು, ಇದು ಮಾಡಿಟ್ಟಿದ್ದೀರಲ್ಲ, ನೀವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇದೇನು ಗುರುಜಿ ಇದು? ಆರ್ಚ್ ಮಾಡೆಲ್ ಇದು ನೋಡಿ, ಸ್ಟೇಜ್ ಡೆಕೋರೇಷನಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲರೂ ಕೂಡ ತುಂಬ ಕುತೂಹಲದಲ್ಲಿ ಮಾಡ್ತಾ ಇದ್ದಾರೆ. ನೋಡ್ತಿರ್ಬೋದು, ನೀವೆಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ರಾಷ್ಟ್ರೋತ್ಸವ ಎಷ್ಟು ವೈಭವದಾಗಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ನೋಡಿ, ಎಲ್ಲ ನೋಡ್ತಾ ಇರ್ಬೋದು, ನೀವು ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ರಾಷ್ಟ್ರೋತ್ಸವ ಎನ್ನುವಂಥ ಒಂದು ನೇಮನ್ನು ಬರೆಯೋದ್ರ ಮೂಲಕ ಅಂದರೆ ಥರ್ಮಾಕೋಲನ್ನು ಬಳಸ್ಕೊಂಡ್ಬಿಟ್ಟು ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲರೂ ಕೂಡ ಅಂದರೆ ಮಕ್ಕಳೆಲ್ಲರೂ ಏನು ಮಾಡ್ತಾ ಇದ್ದಾರೆ, ತರಗತಿಯನ್ನು ಬಿಟ್ಟು ಯಾವುದಾದ್ರೂ ಕಲಾ ಪೀರಿಯಡ್ ಇದ್ದಾಗ ಮಾತ್ರ ಬಂದು ಈ ರೀತಿ ವರ್ಕನ್ನಾಗೆ ಸಹಾಯ ಮಾಡ್ತಾ ಇದ್ದಾರೆ ಗುರುಜಿಗೆ. ತಮ್ಮ ತರಗತಿಯನ್ನು ತಾವು ಅಟೆಂಡ್ ಮಾಡ್ತಾ ಇದ್ದಾರೆ, ಜೊತೆಗೆ ತಮ್ಮ ಒಂದು ಫ್ರೀ ಸಮಯದಲ್ಲಿ ಬಂದುಬಿಟ್ಟು ಈ ರೀತಿ ಗುರುಜಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗುರುಜಿ. ತುಂಬ ಚೆನ್ನಾಗಾಗಲಿ, ರಾಷ್ಟ್ರೋತ್ಸವ ತುಂಬ ಚೆನ್ನಾಗಾಗಲಿ, ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಲಿ ಅಂತೇಳಿ ನಾವೆಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರಾಷ್ಟ್ರೋತ್ಸವದಲ್ಲಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಥರ್ಮಾಕೋಲಿಂದ ಮಾಡಿದ್ದಾರೆ. ಇದು ಒಂದು ಆರ್ಚ್ ಶೇಪ್ ಇರುವಂಥ ಒಂದು ವೇದಿಕೆಗೋಸ್ಕರನೇ ಈ ಒಂದು ಆರ್ಚ್ ಮಾಡಿರುವಂಥದ್ದು. ವೇದಿಕೆ ಅಲಂಕಾರ ತುಂಬ ಸುಂದರವಾಗಿ ಕಾಣಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮ ಕಲಾ ಶಿಕ್ಷಕರಾದಂಥ ಸಿದ್ದೇಶ್ ಗುರುಜಿ ಅವರು ಮಾಡಿದ್ದಾರೆ. ಇಲ್ಲಿ ಕಸದಿಂದ ರಸವನ್ನು ತೆಗೆದು ಅನ್ನುವ ಮಾತಿದೆ ಅಲ್ವಾ, ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ವೇಸ್ಟ್ ಅಂದರೆ ಯೂಸ್ ಮಾಡಲದೆ ಬಿಸಾಕುವಂತಹ ಒಂದು ರಟ್ಟುಗಳನ್ನು ತೊಗೊಂಡು ಈ ಅಲಂಕಾರ ಮಾಡಿರುವಂಥದ್ದು. ತುಂಬ ಸೊಗಸಾಗಿ ಮಾಡಿದ್ದಾರೆ. ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದನ್ನು ನೋಡಿದ ತಕ್ಷಣ ಅನಿಸುತ್ತೆ ಎಷ್ಟು ಒಳ್ಳೆ ಕಲಾ ಶಿಕ್ಷಕರು ಈ ರೀತಿಯಾದಂಥ ಒಂದು ಕಲೆಯನ್ನು ಹೊಂದಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ಇನ್ನಿಲ್ಲಿ ಥರ್ಮಾಕೋಲಿಂದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ಹಗರಿಬೊಮ್ಮನಹಳ್ಳಿ ಅಂತೇಳಿ ಬರೆದಿದ್ದಾರೆ. ಇದು ವಿಜಯನಗರ ಡಿಸ್ಟಿಕಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಮಕ್ಕಳೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಬಂಟಿಂಗನ್ನು ರೆಡಿ ಮಾಡ್ತಾ ಇದ್ದಾರೆ. ಶಾಲಾ ಒಂದು ಆವರಣದ ಹೊರಗಡೆ ಏನು ಮಾಡ್ತಾ ಇದ್ದಾರೆ, ಬಂಟಿಂಗನ್ನು ಕಟ್ಟುವುದ್ರ ಮೂಲಕ ಈ ರೀತಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, 8ನೇ ತರಗತಿಯ ವಿದ್ಯಾರ್ಥಿನಿಯರು ಇವರೆಲ್ಲರೂ ಕೂಡ ತುಂಬ ಕುತೂಹಲದಿಂದ ತುಂಬ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹುಡುಗರು ಕೂಡ ತಮ್ಮ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ ಅಂತ ಹೇಳ್ಬೋದು. ತುಂಬ ಬಂಡಿಂಗಸ್ಸನ್ನೆಲ್ಲ ಮಾಡಿ ಇಲ್ಲೇ ತೋರಣದ ಥರ ಹಾಕಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಾಣ್ತಾ ಇರ್ಬೋದು, ಅವರೆಲ್ಲ ಒಂದು ಶಾಲಾ ಆವರಣದಲ್ಲಿ ಈ ರೀತಿ ತೋರಣದ ಥರ ಅಲ್ಲಿ ಹಾಕಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಖುಷಿ ಇದೆ. ಕೇಳೋಣ ಬನ್ನಿ, ಮಾತಾಡ್ತಾರೆ, ಕೇಳೋಣ. ಹೇಗೆ ಅನಿಸ್ತಾ ಇದೆ ನಿಮಗೆಲ್ಲ ಇದು ಮಾಡ್ತಾ ಇದ್ದೀರಲ್ಲ? ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ, ಅವರಿಗೆಲ್ಲ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. 8ನೇ ತರಗತಿಯ ವಿದ್ಯಾರ್ಥಿನಿಯರು ನೋಡಿ ಎಷ್ಟು ತೋರಣಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನೋಡಿ ಈಗ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ನೋಡಿ ಇಷ್ಟು ಒಂದು ಅಲಂಕಾರಿಕ ಒಂದು ಗೋಸ್ಕರನೇ ಮಾಡ್ತಾ ಇದ್ದಾರೆ. ಅಂದರೆ ರಾಷ್ಟ್ರೋತ್ಸವದ ಸಂಭ್ರಮ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ. ನೋಡ್ತಾ ಇರ್ಬೋದು, ಮಕ್ಕಳೆಲ್ಲರೂ ಕೂಡ ಎಷ್ಟು ಕುತೂಹಲದಿಂದ ತುಂಬ ಖುಷಿಯಾಗಿ ಮಾಡ್ತಾ ಇದ್ದಾರೆ.